ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆರ್ಎಸ್ಎಸ್ ಕಿಚ್ಚು ಜ್ವಾಲೆಯಂತೆ ಜೋರಾಗ್ತಾ ಇದೆ. ಹೋಮ್ ಮಿನಿಸ್ಟರ್ ಖರ್ಗೆ ಎಸೆದ ಲೆಟರ್ ಬಾಂಬ್ಗೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ರೆ, ಕಾನೂನಾತ್ಮಕವಾಗಿ ಲೆಕ್ಕ ಕೇಳಿದ್ರೆ ಕೊಡೋದಕ್ಕೆ ಏನ್ ಕಷ್ಟ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ಹಾಗಾದ್ರೆ ಹೇಗಿದೆ ಕಾಂಗ್ರೆಸ್ ಬಿಜೆಪಿ ಆರ್ಎಸ್ಎಸ್ ಕದನ? ಬನ್ನಿ ನೋಡೋಣ. ರಾಜ್ಯದಲ್ಲಿ ಜೋರಾಯಿತು ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್. ಸಂಘದ ನೋಂದಣಿಗೆ ಖರ್ಗೆ ಪಟ್ಟು, ಲೆಕ್ಕ ಕೇಳಿದ್ದಕ್ಕೆ ಬಿಜೆಪಿ ಪಡೆ ಸಿಟ್ಟು. ಹೋಮ್ ಮಿನಿಸ್ಟರ್ ಲೆಟರ್ ಬಾಂಬ್ಗೆ ಸಂಘರ್ಷದ ಜ್ವಾಲೆ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಬೃಹತ್ ರಾಜಕೀಯ ಸಮರ ಜೋರಾಗಿದೆ. ಆರ್ಎಸ್ಎಸ್ ನೋಂದಣಿ ಮತ್ತು ಲೆಕ್ಕ ಕೇಳಿ ಹೋಮ್ ಮಿನಿಸ್ಟರ್ ಖರ್ಗೆ ಎಸೆದ ಲೆಟರ್ ಬಾಂಬ್ಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಯುದ್ಧವೇ ನಡೀತಾ ಇದೆ. ಒಂದೆಡೆ ಆರ್ಎಸ್ಎಸ್ನ ಕಾನೂನಾತ್ಮಕ ಅಸ್ತಿತ್ವ ಮತ್ತು ನಿಧಿಯ ಮೂಲವನ್ನ ಪ್ರಶ್ನಿಸಿ ಖರ್ಗೆ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ವಿಪಕ್ಷಗಳು ಈ ನಡೆಯನ್ನ ರಾಜಕೀಯ ದ್ವೇಷದ ಪರಮಾವಧಿ ಅಂತ ಕರೀತಾ ಇವೆ. ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದು ಸಂಘದ ಕಾನೂನುಬದ್ಧ ಸ್ಥಾನಮಾನ ಹಾಗೂ ನೋಂದಣಿ ಕುರಿತು 8 ಪ್ರಶ್ನೆಗಳನ್ನ ಕೇಳಿರುವುದು ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಇದೊಂದು ರಾಜಕೀಯ ಗಿಮಿಕ್. ನಮ್ಮ ಚಟುವಟಿಕೆಗಳು ರಹಸ್ಯವಾಗಿಲ್ಲ. ಹಿಂದೂ ಧರ್ಮ ಎಲ್ಲಾದರೂ ರಿಜಿಸ್ಟರ್ ಆಗಿದೆಯೇ? ಮೋಹನ್ ಭಾಗವತ್ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಸಫಾಯಿ ಕರ್ಮಚಾರಿಗೂ ನೋಂದಣಿ ಬೇಕು, ಇವರಿಗೆ ನೋಂದಣಿ ಯಾಕೆ ಇಲ್ಲ? ಎಲ್ಲದಕ್ಕೂ ಧರ್ಮ ಅಡ್ಡ ತರ್ತಾರೆ. ನಾನು ಎಲ್ಲಿ ಧರ್ಮ ಉಲ್ಲೇಖಿಸಿದ್ದೇನೆ? ನಾವು ಯಾವ ಧರ್ಮದ ಬಗ್ಗೆಯೂ ಕೇಳ್ತಿಲ್ಲ, ಸಂಘದ ಲೆಕ್ಕ ಕೇಳ್ತಾ ಇದ್ದೇವೆ, ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. And we are not secretive, we are working on open ground. We are calling people and telling them about Sangha. This is politics and all these gimmicks are being tried. Don't do that. We are used to it, so it doesn't need any restriction. ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದ್ರೆ ಇವರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ಇನ್ನು ಆರ್ಎಸ್ಎಸ್ ಸದಸ್ಯರು ಹಿಂದೂಗಳೇ ಅಲ್ಲ, ಕೇವಲ ಹಿಂದುತ್ವವಾದಿಗಳು ಅಂತ ಯತೀಂದ್ರ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಧರ್ಮದ ಹೆಸರಿನಲ್ಲಿ ಏನು ಬೇಕಾದರೂ ಮಾಡುವಂತಿಲ್ಲ. ಆರ್ಎಸ್ಎಸ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು ಹಣಕಾಸು ವ್ಯವಹಾರಗಳನ್ನು ಹೊಂದಿದೆ. ಈ ಆರ್ಥಿಕ ವ್ಯವಹಾರಗಳಿಗೆ ಲೆಕ್ಕಪತ್ರವನ್ನ ನೀಡಬೇಕು ಎಂದಿದ್ದಾರೆ. ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880300300. ಅಟಿಕಾ ಗೋಲ್ಡ್ ಕಂಪನಿ. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ ಇಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ? ಯಾಕೆಂದ್ರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು ಬಿಜೆಪಿ ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನ್ ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡ್ರೆ, ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಸಂಘದ ಶಾಖೆಗೆ ಬಂದು ನೋಡಲಿ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಹಿರಂಗವಾಗಿ ಆಹ್ವಾನವನ್ನ ನೀಡಿದ್ದಾರೆ. ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ನಾವು ಸಂಘದ ವಿಚಾರದಿಂದ ಪ್ರೇರಣೆ ಪಡೆದಿದ್ದೇವೆ. ಅದು ಯಾವುದು ಪ್ರೇರಣೆ ಅಂದರೆ ದೇಶ ಮೊದಲು ಅನ್ನೋ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿದೆ. ಆ ವಿಚಾರ ಪ್ರೇರಣೆ ಪಡೆದಿದ್ದೀವಿ ನಾವು. ಸಮಾಜದಲ್ಲಿ ಕಡೆಯ ಮನುಷ್ಯನಿಗೆ ಲಕ್ಷ್ಯ ಇಟ್ಟು ಕೆಲಸ ಮಾಡಿ ಅನ್ನೋದು ಸಂಘದ ವಿಚಾರ. ಅದಕ್ಕಿಂತ ಪ್ರೇರಣೆ ಪಡೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮನ್ನು ಇವರು ದ್ವೇಷ ಮಾಡ್ತಿದ್ದಾರೆ. ಬದಲಾಗಬೇಕಾಗಿರೋರು ಅವರು. ಒಂದು ದೇಶಭಕ್ತ ಸಂಘಟನೆಯನ್ನು ದ್ವೇಷ ಮಾಡುವವರು ಬದಲಾಗಬೇಕು. ಸಂಘ ಯಾರನ್ನೂ ದ್ವೇಷ ಮಾಡಿಲ್ಲ. ಸಂಘ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳುತ್ತೆ.
ತಾಯಿ ಭಾರತೀಯನ ಪ್ರೀತಿಸೋರೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂತ ಹೇಳುತ್ತೆ. ಹಂಗೆ ಹೇಳೋರು ಯಾರನ್ನೂ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಆರ್ಎಸ್ಎಸ್ ನೋಂದಣಿ ಮತ್ತು ಕಾನೂನುಬದ್ಧ ಸ್ಥಾನಮಾನದ ಕುರಿತಾಗಿ ಆರಂಭವಾಗಿರುವ ಈ ಹೊಸ ಚರ್ಚೆ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.